ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ 5ನೇ ಅಧ್ಯಾಯ 3 ನಾವು ನೋಡುತ್ತೇವೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಯಾಕೆಂದರೆ ಪರಲೋಕ ರಾಜ್ಯವು ಅವರದು. ಆತ್ಮದಲ್ಲಿ ಬಡವರು ಯಾರಪ್ಪ? ತಮ್ಮ ಕೊರತೆಯನ್ನು, ಬಲಹೀನತೆಯನ್ನು ಅರಿತುಕೊಂಡಿರ್ತಾರೋ, ಈ ಕಾರಣಕ್ಕೆ ಯಾರು ತಮ್ಮನ್ನು ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾರೋ ಅಂಥವರು ಆತ್ಮದಲ್ಲಿ ಬಡವರಾಗಿರ್ತಾರೆ. ಈ ರೀತಿಯಾಗಿ ನಾವು ನೋಡುವುದಾದರೆ, ಯೇಸು ತನ್ನ ಆತ್ಮದಲ್ಲಿ ನಿರಂತರವಾಗಿ ಬಡವರಾಗಿದ್ದರು. ಮನುಷ್ಯನು ಹೇಗೆ ಜೀವಿಸಬೇಕೆಂಬುದನ್ನು ದೇವರು ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸಿಕೊಟ್ಟರು. ದೇವರ ಸಂಕಲ್ಪ ಏನಿತ್ತೋ ಅದನ್ನು ನಮಗೆ ತಿಳಿಸಿದರು. ಯೇಸು ಕ್ರಿಸ್ತನು ಅದೇ ರೀತಿಯಾಗಿ ಬದುಕಿದರು. ನಿರಂತರವಾಗಿ ದೇವರನ್ನು ಆಶ್ರಯಿಸಿಕೊಂಡು ದೇವರ ಮಾರ್ಗದರ್ಶನ ಹೊರತಾಗಿ ತನ್ನ ಸ್ವಂತ ಮನಸ್ಸಿನ ಶಕ್ತಿಯಿಂದ ಉಪಯೋಗಿಸಿಕೊಳ್ಳಲು ನಿರಾಕರಿಸುತ್ತಾ ಜೀವಿಸ್ತಾರೆ. ಅವರೇ ಮಾತಾಡಿದಂಥ ಮಾತುಗಳನ್ನು ನೀವು ಗಮನಿಸೋದಾದರೆ ಎಷ್ಟು ಯೋಹಾನ 5ನೇ ಅಧ್ಯಾಯ 19 ಮತ್ತು 30 ನೀವು ನೋಡಿ. ಆಗ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡದ್ದನ್ನಲ್ಲದೆ ಮಗನು ತನ್ನಷ್ಟಕ್ಕೆ ತಾನೇ ಯಾವುದನ್ನು ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಮಾಡುವನು. ನನ್ನಷ್ಟಕ್ಕೆ ನಾನೇ ಏನೂ ಮಾಡಲಾರೆನೋ, ನಾನು ಕೇಳುವಂತೆಯೇ ತೀರ್ಪು ಮಾಡುತ್ತೇನೆ ಮತ್ತು ನನ್ನ ತೀರ್ಪು ನ್ಯಾಯವಾದದ್ದು. ಏಕೆಂದರೆ ನಾನು ನನ್ನ ಸ್ವಂತ ಚಿತ್ತವನ್ನಲ್ಲ, ಆದರೆ ನನ್ನನ್ನು ಕಳುಹಿಸಿದ ತಂದೆಯ ಚಿತ್ತವು ನೆರವೇರಬೇಕೆಂದು ಅಪೇಕ್ಷಿಸುತ್ತೇನೆ. ದೇವರ ನಿರ್ಣಯ, ದೇವರು ತಂದೆ ಬೋಧಿಸಿದಾಗೆ ದೇವರು ಮಾತನಾಡಿದರು. ದೇವರು ಹೇಳ್ತಾರೆ ಭಾಳ ಸ್ಪಷ್ಟವಾಗಿ, ನಾನು ನನ್ನಷ್ಟಕ್ಕೆ ನಾನು ಬರಲಿಲ್ಲ, ತಂದೆ ನನ್ನನ್ನು ಕಳಿಸಿದ್ದಾರೆ. ನಾನು ನನ್ನ ಇಷ್ಟದ ಪ್ರಕಾರ ಮಾತನಾಡಲಿಲ್ಲ, ನನ್ನನ್ನು ಕಳುಹಿಸಿಕೊಟ್ಟಂಥ ತಂದೆ ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳುವ ಮಾತುಗಳು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಭಾಳ ಸ್ಪಷ್ಟವಾಗಿ ಇಲ್ಲಿ ನಿಖರವಾಗಿ ಹೇಳುವುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ತಂದೆಯಾದ ದೇವರ ಚಿತ್ತ, ಅವರು ನಿರ್ಣಯಿಸಿದ ಕಾಲಕ್ಕೆ ತಕ್ಕಂತೆ ಯೇಸುವಿನ ಜೀವನದ ಪ್ರತಿಯೊಂದು ಅಂಶ ನಿಯಂತ್ರಿಸಲ್ಪಟ್ಟಿತು ಎಂಬುದನ್ನು ನಾವು ಮರೆತು ಹೋಗಿದ್ದೇವೆ. ಅದಲ್ಲ ಪ್ರಿಯರೇ, ತಂದೆಯನ್ನು ನಿಯಂತ್ರಿಸಿದ್ದ್ಯಾರು? ಯೇಸು ಕ್ರಿಸ್ತನು ನಮ್ಮ ತಂದೆ. ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಂಥವರು ಯೇಸು ಕ್ರಿಸ್ತ. ಯೇಸು ಅಗತ್ಯತೆಯನ್ನು ನೋಡಿದ ಮಾತ್ರಕ್ಕೆ ಅದರ ಹಾಗೆ ನಡೆಯಲಿಲ್ಲ, ಕಾಳಜಿ ವಹಿಸಿದರು, ಅದಕ್ಕನುಗುಣವಾಗಿ ನಡೆದರು ಎಂಬುದನ್ನು ನಾವ್ಯಾರೂ ಮರೆಯಬಾರದು. ಪ್ರಿಯರೇ, ಲೋಕದ ರಕ್ಷಕನು, ನಮಗಾಗಿ ಬಂದಂಥ ಒಡೆಯನನು, ನಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂಥ ದೇವರು ಯೇಸು ಕ್ರಿಸ್ತ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಈ ಮುಂಜಾನೆ ಸಮಯದಲ್ಲಿ ದೇವ, ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೆ ಅವರನ್ನ ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಯಾರ್ಯಾರು ಚರ್ಮದ ಕಾಯಿಲೆಯಲ್ಲಿದ್ದಾರೋ ದೇವ, ಯೇಸು ಕ್ರಿಸ್ತನ ರಕ್ತದಿಂದ ಅವರ ಚರ್ಮದ ಕಾಯಿಲೆಗಳು ಈಗಿಂದೀಗಲೇ ಗುಣವಾಗಲಿ ಸ್ವಾಮಿ. ಗುಣ ಮಾಡು ದೇವರ, ಸಹಾಯ ಮಾಡಪ್ಪ, ಸುಖ ಕೊಡಪ್ಪ, ಬಲ ಕೊಡು ಸ್ವಾಮಿ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ
ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.